ಸಮಸ್ತ ಸಿನಿ ಪ್ರೇಮಿಗಳಿಗೆ ನಮಸ್ತೆ. ನಾನು ಹರಿಪರಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಾರ ನಾನು ನೋಡಿದ ಸಿನಿಮಾ ನರ್ತನ್ ನಿರ್ದೇಶನದ ಭೈರತಿ ರಣಗಲ್. ನಾವು ನಾಳೆ ಬೆಳಗ್ಗೆ ದೋಸೆ, ಇಡ್ಲಿ, ಉದ್ದಿನ ವಡೆ ಮಾಡಬೇಕು ಅಂದರೆ ಮುಂಚೆನೇ ಅಕ್ಕಿ ಬೇಳೆ ಎಲ್ಲ ನೆನೆ ಹಾಕಿರ್ತೀವಿ. ಹಾಗೇ ನಿರ್ದೇಶಕ ನರ್ತನ್ ಅವರು ಈ ಮುಂಚೆನೇ ನೆನೆ ಹಾಕಿದ್ದ ಮಫ್ತಿ ಅನ್ನೋ ಸಿನಿಮಾದ ಆಧಾರದ ಮೇಲೆ ಅದರದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮಾಡಿದ್ದಾರೆ. ಅದು ಗರಿಗರಿಯಾದ ರುಚಿಕರ ರಸದೌತಣ ನೀಡುವ ಸಿನಿಮಾ ಆಗಿ ತಯಾರಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಶಿವಣ್ಣ ಅಂದರೆ ಮಿನಿಮಮ್ ಗ್ಯಾರಂಟಿ ನಟ ಅನ್ನೋ ಮಾತಿದೆ. ಈ ಸಿನಿಮಾ ಕೂಡ ಖಂಡಿತವಾಗಿ ಮಿನಿಮಮ್ ಗ್ಯಾರಂಟಿ ಕೊಡುತ್ತೆ. ಅದರ ಜೊತೆಗೆ ಅಭಿಮಾನಿಗಳಿಗೆ ಮ್ಯಾಕ್ಸಿಮಮ್ ಮನೋರಂಜನೆ ಕೊಡುತ್ತೆ. ಮಫ್ತಿ ಸಿನಿಮಾದಲ್ಲಿ ನಾಯಕ ಗಣ ಅವರ ಪಾತ್ರಕ್ಕಿಂತ ಗಣನೀಯವಾಗಿ ಎಲ್ಲರಿಗೂ ಇಷ್ಟ ಆಗಿದ್ದು ಅಂದರೆ ಭೈರತಿ ರಣಗಲ್ ಪಾತ್ರ. ಅದರ ಹಿನ್ನೆಲೆಯನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನರ್ತನ್ ಅವರು. ಭೈರತಿ ರಣಗಲ್ ಕಥೆಯನ್ನು ಬಾಲ್ಯದಿಂದ ಶುರು ಮಾಡಿರೋ ನಿರ್ದೇಶಕರು ರಂಜನೆಯ ವಿಷಯದಲ್ಲಿ ಶಿವಣ್ಣ ಅವ್ರನ್ನ ಫೀಲ್ಡಿಗೆ ಇಳಿಸೋಕೆ ಸ್ವಲ್ಪ ಸಮಯ ತಗೊಂಡಿದ್ದಾರೆ. ಊರಿಗೆ ನೀರು ತರೋಕ್ಕೆ ಅಂತ ಸರ್ಕಾರಿ ಕಚೇರಿಗೆ ಬಾಂಬಿಡೋ ಹುಡುಗ ಲಾಯರ್ ಆಗಿ ಆಮೇಲೆ ಡಾನ್ ಅನ್ಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಿನಿಮಾದ ಕೊನೆಯಲ್ಲಿ ಬರಬಹುದಾದಂಥ ಕೆಲವು ಹಾಡುಗಳು ಮೊದಲ ಅರ್ಧದಲ್ಲೇ ಬರುತ್ತವೆ. ಸೊ ಇವೆಲ್ಲ ಆಗಿ ಭೈರತಿ ರಣಗಲ್ನ ರುದ್ರ ನರ್ತನ ತೋರಿಸೋಕ್ಕೆ ನಿರ್ದೇಶಕ ನರ್ತನ್ ತೀರಾ ಸಂಯಮ ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿವರೆಗೂ ಶಿವಣ್ಣ ಕೇವಲ ತಮ್ಮ ಸಾಫ್ಟ್ ಸ್ಟೆಪ್ಸ್ ಮೂಲಕ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೋಬೋದು. ಶಿವಣ್ಣ ತೆರೆ ಮೇಲೇನೂ ಇರ್ತಾರೆ, ಆದರೆ ಲಾಂಗ್ ಹಿಡಿದು ಫೀಲ್ಡಿಂಗ್ ಮಾಡೋದು ಸ್ವಲ್ಪ ತಡ ಆಗುತ್ತೆ. ಯಾಕಂದರೆ ಶಿವಣ್ಣ ಒಳ್ಳೆ ಫೀಲ್ಡರೇ, ಆದರೆ ಬಾಲು ಅವ್ರ ಕಡೆ ಬರಬೇಕಲ್ಲ. ಬಾಲ್ ಬರದೆ ಲಾಂಗ್ ಆಫ್ ಅಲ್ಲಿ ಓಡಾಡ್ಕೊಂಡಿದ್ದ ಶಿವಣ್ಣ ಅವ್ರಿಗೆ ಕೊನೆಗೂ ಲಾಂಗ್ ಹಿಡಿಯೋ ಟೈಮ್ ಬರುತ್ತೆ. ಹಾಗಾಗಿ ಶಿವಣ್ಣನ ಅಭಿಮಾನಿಗಳು ಅಲ್ಲಿವರೆಗೂ ಕಾದಿದ್ದು ನಿರಾಸೆ ಆಗಲಿಲ್ಲ ಅನ್ನೋ ಥರ ಮಧ್ಯಂತರದಲ್ಲಿ ಮದ್ಯಕ್ಕಿಂತ ಜಾಸ್ತಿನೇ ಕಿಕ್ಕಿದೆ. ಇಂಟರ್ವಲ್ವರೆಗೂ ಸಿನಿಮಾ ತಣ್ಣಗೆ ಸಾಗುತ್ತೆ. ಇಂಟರ್ವಲ್ ಬ್ಲ್ಯಾಕ್ನಲ್ಲಿ ಮಾತ್ರ ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಅನ್ಸ್ಕೊಳ್ಳೋ ಲೆವೆಲಿಗೆ ಹೋಗಿ ಭೈರತಿ ರಣಗಲ್ನ ರಣರೋಚಕ ಅಧ್ಯಾಯ ತೆರೆದುಕೊಳ್ತದೆ. ಲಾಯರ್ ಆಗಿದ್ದ ಶಿವಣ್ಣ ಬ್ಲ್ಯಾಕ್ ಕೋಟ್ ತೆಗೆದು ಬ್ಲ್ಯಾಕ್ ಶರ್ಟ್ ಹಾಕೋದ್ರಿಂದ ಇದನ್ನು ಬ್ಲ್ಯಾಕ್ ಬಸ್ಟರ್ ಅಂತಲೂ ಹೇಳ್ಬೋದು. ಅಲ್ಲಿಂದ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಮತ್ತು ಫ್ರಂಟ್ ಬೆಂಚರ್ಸ್ ಇಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಬಾಲ್ ಬರದೆ ಕಾಯ್ತಾ ಇದ್ದ ಶಿವಣ್ಣ ಅವ್ರ ಕಡೆ ಬಾಲ್ ಬಂದ ಮೇಲೆ ಅವರ ಥ್ರೋ ಡೈರೆಕ್ಟ್ ಹಿಟ್ ಆಗುತ್ತೆ. ಸಿನಿಮಾ ಕೂಡ ಡೈರೆಕ್ಟ್ ಹಿಟ್ ಅನ್ನೋದನ್ನು ಇದು ತುಂಬ ಗಮನೀಯವಾಗಿ ಸ್ಟ್ರೆಸ್ ಮಾಡಿ ಹೇಳುತ್ತೆ. ಸಾಮಾನ್ಯವಾಗಿ ಡೈರೆಕ್ಟ್ ಹಿಟ್ ಮೂಲಕ ರನ್ಔಟ್ ಆಗಬೇಕು, ಆದರೆ ಅಲ್ಲಿಂದ ಮುಂದೆ ಸಿನಿಮಾ ಈಸ್ ರನ್ನಿಂಗ್ ಔಟ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಅನಿಸೋಕ್ಕೆ ನಿಮಗೆಲ್ಲೂ ಅವಕಾಶವೇ ಸಿಗಲ್ಲ. ಇದಾದಮೇಲೆ ಶಿವಣ್ಣ ಇಡೀ ಸಿನಿಮಾ ಪೂರ್ತಿ ತಾವೇ ವಿಜೃಂಭಿಸಿದ್ದಾರೆ. ನಿರ್ದೇಶಕ ನರ್ತನ್ ಶಿವಣ್ಣ ಅವರಂಥ ನಟನನ್ನು ಹೇಗೆ ತೋರಿಸಿದರೆ ಚೆನ್ನ, ಹೇಗೆ ತೋರಿಸಿದರೆ ಅಭಿಮಾನಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ಅನ್ನೋ ವಿದ್ಯೆನ ಅರೆದು ಕುಡಿದವರಂತೆ ಚಿತ್ರಕಥೆ ಮಾಡಿದ್ದಾರೆ. ಸಿನಿಮಾದ ಕಥೆ ಏನು ಅಂತ ಅವ್ರನ್ನ ಕೇಳಿದ್ರೆ ಅದೆಲ್ಲ ಬಿಡಿ ಅಂತ ಬಿಡಿಯಾದ ದೃಶ್ಯಗಳನ್ನ ನೋಡಿ ಅಂತ ಅವುಗಳಿಂದನೇ ರಣಗಲ್ನ ಅಧ್ಯಾಯವನ್ನು ತೆರೆದಿಟ್ಟಿದ್ದಾರೆ ನರ್ತನ್ ಅವರು. ನರ್ತನ್ ಅವರ ಈ ಪವರ್ಫುಲ್ ಬರವಣಿಗೆಗೆ ಪುಸ್ತಕ ಪ್ರಕಾಶಕರ ಥರ ಶಿವಣ್ಣ ಸಿನಿಮಾ ತುಂಬ ಪ್ರಕಾಶಿಸ್ತಾರೆ. ಭೈರತಿ ರಣಗಲ್ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆದಮೇಲೆ ಅದೇ ಟಿಪಿಕಲ್ ಮಫ್ತಿ ಸ್ಟೈಲಲ್ಲಿ ಶಿವಣ್ಣ ಪಬ್ಲಿಷರ್ ಆಗಿ ಕೊನೆಗೆ ಫಿನಿಷರ್ ಆಗಿ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ. ಸಿನಿಮಾದ ಚಿತ್ರಕಥೆಯಲ್ಲಿ ನರ್ತನ್ ಅವರಿಗೆ KGFನಿಂದ ಸ್ಫೂರ್ತಿ ಸಿಕ್ಕಿರೋದು ಗೊತ್ತಾಗುತ್ತೆ. ಆದರೆ ಅವರ ಬರವಣಿಗೆ ತೆರೆ ಮೇಲೆ ತಮ್ಮದೇ ಆದ ಇಮೇಜ್ ಹೊಂದಿರೋ ಶಿವಣ್ಣ ಅವರ ಯುನೀಕ್ ಅನ್ನಿಸೋ ಗೊತ್ತಾಗುತ್ತೆ. ಕಾಲಕ್ಕೆ ತಕ್ಕಂತೆ ಬದಲಾಗೋ ಪೊಲಿಟಿಕಲ್ ಸಿಚುಯೇಷನ್ಗಳು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋ ಥರ ಸೀನ್ಗಳಿಂದ ಇಲ್ಲಿ ಕಬ್ಬಿಣದ ಅದಿರು ತೆಗೆಯೋ ಕಥೆ ಮಾಡಿ ಅದರಲ್ಲೇ KGFನ ಬಂಗಾರದ ಬೆಳೆ ಬೆಳೆಯೋ ಪ್ರಯತ್ನ ನರ್ತನ್ ಅವರು ಮತ್ತು ಅವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ನಟನೆ ವಿಷಯದಲ್ಲಿ ಶಿವರಾಜ್ ಕುಮಾರ್ ಅವರೇ ಇಡೀ ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ. ಭೈರತಿ ರಣಗಲ್ಲಾಗಿ ತಮ್ಮದೇ ಸಾಮ್ರಾಜ್ಯ ಕಟ್ಟೋದು ಅವರಿಗೆ ಈ ಸಿನಿಮಾದ ತಮ್ಮ ಟ್ರೇಡ್ ಮಾರ್ಕ್ ಪಂಚಾಯತಿ ಕಟ್ಟುವಷ್ಟೇ ಸುಲಭ ಆಗಿದೆ. ಎದುರಾಳಿ ವಿಲನ್ ಇರಲಿ ಅಥವಾ ಪೊಲೀಸೇ ಇರಲಿ, ಶಿವಣ್ಣನಿಗೆ ಮಾತ್ರ ಎಲ್ಲವೂ ಸಲೀಸು. ಇಡೀ ಸಿನಿಮಾ ಆವರಿಸಿಕೊಂಡಿರೋ ಶಿವಣ್ಣ ಅವರ ಆರ್ಭಟದ ನಡುವೆ ಸಾವರಿಸಿಕೊಂಡು ಇತರ ನಟ ನಟಿಯರು ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ರವಿ ಬಸ್ರೂರ್ ಅವರ ಸಂಗೀತ ಮತ್ತು ನವೀನ್ ಛಾಯಾಗ್ರಹಣದಲ್ಲಿ ಭೈರತಿ ರಣಗಲ್ನ ರಣರಂಗ ಇನ್ನಷ್ಟು ರೋಚಕ ಅಂತ ಅನಿಸುತ್ತೆ. ಒಟ್ಟಾರೆ ಹೇಳೋದಾದರೆ ಮಫ್ತಿ ಸಿನಿಮಾ ನೋಡಿದಾಗಿನಿಂದ ಭೈರತಿ ರಣಗಲ್ ಯಾವಾಗ ಬರ್ತಾನೆ ಅಂತ ಕಾಯ್ತಿದ್ದ ಪ್ರೇಕ್ಷಕರಿಗೆ ನರ್ತನ್ ಮತ್ತು ಶಿವಣ್ಣ ತೆರೆ ಮೇಲೆ ಒಂದು ಆ್ಯಕ್ಷನ್ ಚಿತ್ರವನ್ನು ಬಿಡಿಸಿದ್ದಾರೆ ಮತ್ತು ಅದು ನೋಡುಗರಿಗೆ ಭರ್ಜರಿ ಬಾಡೂಟ ಬಡಿಸಿರೋ ಥರ ಕಾಣಿಸುತ್ತೆ.